ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಎಲ್ಲ ಫುಡ್ ಟೇಸ್ಟ್ ಮಾಡ್ಬಿಟ್ಟು ಸೆಲೆಬ್ರಿಟಿ ಗೊತ್ತಿರೋ ಮೈಸೂರು ಜನತೆಗೆ ಏನು ಹೇಳ್ತೀರಾ ಸರ್? ಮೈಸೂರು ಜನತೆಗೆ ಏನು ಹೇಳ್ತೀರಿ ಅಂತ ಹೇಳಿದ್ರು. ಮೈಸೂರು ಒಂದ್ ಸೆಕೆಂಡ್ ಒಂದು ಅಥೆಂಟಿಕ್ ಚಿಕ್ಕಪೇಟೆ ಒಳ್ಳೆ ಬಿರಿಯಾನಿ ಸರ್ವ್ ಮಾಡ್ತೀವಿ ಸಭೆಯಲ್ಲಿ. ಇದು ಎಷ್ಟೇ ಬ್ರಾಂಚ್ ತುಂಬಾ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 50ಕ್ಕಿಂತ ಹೆಚ್ಚು ಬ್ರಾಂಚಸ್ ಇದೆ ಮೈಸೂರಲ್ಲಿ. ಚೆನ್ನಾಗಿ ಬಂದ್ಮೇಲೆ ಸೆಲೆಬ್ರಿಟೀಸ್ ಉದ್ಘಾಟನೆ ಮಾಡಿದ್ದಾರೆ. ಕಾರ್ತಿಕ್ ಮಹೇಶ್ ನನ್ನ ಹಾಗಾಗಿ ಏನೇನು ಡಿಶಸ್ ನಿಮಗೆ ಕಾಕಿನಾಡ ಚಿಕನ್ ಚಿಲ್ಲಿ ಚಿಕನ್ ಕಬಾಬ್ ಬಿರಿಯಾನಿ. ಮೇನ್ಲಿ ಬಿರಿಯಾನಿ ನೀವು ಟೇಸ್ಟ್ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಎಂಟೈರ್ ಮೈಸೂರಲ್ಲಿ ನಾವು ಕೂಡ ತುಂಬಾ ಕಾಂಪಿಟೇಟಿವ್ ಅನಾಲಿಸಿಸ್ ಮಾಡಿದ್ವಿ. ಎಲ್ಲ ಕಡೆ ಹೋಗಿ ನೋಡಿ ಯಾವ ರೀತಿ ಇದೆ ಹೇಗೆ ಅಂತ ಈ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಸೊ ನಾನು ಹೇಳೋದಕ್ಕಿಂತ ನೀವುಗಳೆಲ್ಲ ಟೇಸ್ಟ್ ಮಾಡಿ ಹೇಳಿದ್ರೆ ರೇಟ್ಸ್ ಎಲ್ಲ ಹೇಗಿರುತ್ತೆ? ರೇಟ್ಸ್ ಎಲ್ಲ ಕಾಂಪಿಟೇಟಿವ್ಲಿ ಕಮ್ಮಿ ಇದೆ. ಇನಾಗ್ರಲ್ ಆಫರ್ ಬಂದು ಈಗ ನೀವು ಬಿರಿಯಾನಿ ಪ್ರೈಸ್ ಕೇಳಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಆಫರ್ ಅಂತ. ಸೊ ಆ ತರ ಪ್ರೈಸಿಂಗ್ ಮಾಡಿದ್ವಿ. ಸೊ ಎಲ್ಲಾ ಕಡೆ ನೆಕ್ಸ್ಟ್ ಒಂದು ಚಿಕನ್ ಬಿರಿಯಾನಿಗೆ 200 ರೂಪಾಯಿ ಮೇಲೆ ಇದೆ. ಸೊ ನಮ್ದು 200 ರೂಪಾಯಿಂದ ಒಳಗಿದೆ. ಏನೋ ಚೆಕ್ ಮಾಡಿ ಎಲ್ಲರೂ ಸರಿ. ಮೈಸೂರಿನ ಚಿಕನ್ ಪ್ರಿಯರಿಗೆ ಒಂದು ಅದ್ಭುತ ತರ ಚಿಕ್ಕಪೇಟೆಯಲ್ಲೆಲ್ಲ ಬಿರಿಯಾನಿ. ನಿನ್ನೆ ಬಿರಿಯಾನಿನ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಚಿಕ್ಕಪೇಟೆ. ಸೊ ಅವ್ರ ಲೆಗಸಿ ಅವಾಗಿಂದ ಬಂದಿದ್ದಾರೆ. ಆ ಟೇಸ್ಟ್ ಮ್ಯಾನೇಜ್ಮೆಂಟ್ ಆಗಿ ಪ್ರತಿ ಒಂದು ದೀಪ್ ಮತ್ತು ನವೀನ್ ಅವ್ರಿಗೆ ಸಪೋರ್ಟ್ ಮಾಡಿ ಬಿಸಿ ಇದ್ದಾರೆ, ಹಾಗಾಗಿ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ನಾವೇ ಅದಕ್ಕಿಂತ ಮುಖ್ಯವಾಗಿ ಶುದ್ಧತೆ ಬಹಳ ತುಂಬಾ ಇಂಪಾರ್ಟೆಂಟ್. ಹೌದು. ಆ ವಿಚಾರದಲ್ಲಿ ನಿಮ್ಮ ಕೌಂಟರ್ ಇದೆ. ಶುದ್ಧತೆ ಅನ್ನೋದಕ್ಕೆ ಸರ್ ಪ್ರತಿ ಒಂದಕ್ಕೂ ಒಂದು SOP ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಸೊ ಅದು ಚೆಕ್ ಲಿಸ್ಟ್ ಪ್ರತಿ ಒಂದು ಮ್ಯಾನೇಜರ್ಸ್ ಇದ್ದಾರೆ, 2-3 ಜನ ಮ್ಯಾನೇಜರ್ಸ್ ಇದ್ದಾರೆ. ಪ್ರತಿ ಒಂದು ಫಾಲೋ ಮಾಡ್ತಾರೆ. ಚೆಕ್ ಲಿಸ್ಟ್ ಗಳಾಗುತ್ತೆ, ಕ್ಲೀನಿಂಗ್ಸ್ ಇರುತ್ತೆ ಪ್ರತಿ